ವೇದ ವಾಕ್ಯವನ್ನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿವೇನು ಅಂತ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯರಂತಹ ಶಂಕರಾನಂದ ಮಹಾಸ್ವಾಮೀಜಿಯವರು ಜಡಿಮಠದ ಆ ಶ್ರೀಗಳು ಈ ಪದ್ಯ ಕಟ್ಟಿ ನಿಜಗುಣರನ್ನು ವರ್ಣನೆ ಮಾಡ್ಯಾರ. ಅಂತಹ ಮಹಾನುಭಾವಿಗಳು ಶ್ರೀಮನ್ ನಿಜಗುಣರು. ಇಲ್ಲಿ ಬ್ರಹ್ಮಸೂತ್ರ, ಗೀತಾ, ಉಪನಿಷತ್ತಾದಿ ಗ್ರಂಥಗಳ ಆಧಾರದ ಮೇಲಿಂದ ಅದು ಅಲ್ಲದೆ ಪರಾತ್ಪರ ಒಪ್ಪಚಿತ್ತು ತನ್ನೆರವೆಂದು ನಿಜವನರಿದ ನಿಜಗುಣ ಯೋಗಿ, ಅದು ಅಲ್ಲದೆ ಗುರುವಿನ ಆಶೀರ್ವಾದದಿಂದ ಈ ಗ್ರಂಥವನ್ನು ಅವರು ರಚನೆ ಮಾಡಿರುವಂತವರ ಇವರು ಮಾತನ್ನ ಆರಂಭದಲ್ಲಿ ಹೇಳ್ಕೊಂಡು ಬಂದವರು. ಮೊದಲ ಮಂಗಲ ಮಾಡಿದ್ರು, ಪ್ರಕರಣ ಸ್ಥಿತಿ ನಿರೂಪಣೆ ಮಾಡುವಲ್ಲಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ನಾನು ಬರೆಯ ಕಲ್ಪನಾ ಕಟ್ಟಿ ಹೇಳೋದಿಲ್ಲ, ಸ್ವ ಅನುಭವ ಸಮ್ಮತವಾಗಿಯೂ ಗುರುವಿನ ಪರಂಪರೆಗನುಸಾರವಾಗಿಯೂ ಇದು ಅಲ್ಲದೆ ಮತ್ತೇನು ಅಂತಂದ್ರೆ ಶ್ರುತಿಯನೇ ಸ್ಮರಿಸಿ ಪೇಳದ ದಿಶೆಯಾದ ಋಷಿ ವಾಕ್ಯ ಸ್ಮೃತಿ ಎನಿಸಿ ಲೋಕದೊಳು ಸೇವೆವೆನಿಸಲ್ಲ ಆ ಶ್ರುತಿಯೇ ಪ್ರಮಾಣ ಅಖಿಳ. ಯಾವುದು ಪ್ರಮಾಣ ತತ್ವ ನಿರ್ಣಯ ಮಾಡುವಲ್ಲಿ ಅಂತ ವಿಚಾರ ಮಾಡಕ್ ಹೋದ್ರೆ ಕೆಲವು ಕಡೆ ಅಭಿಪ್ರಾಯ ನಮ್ಗೆ ಕೇಳ್ತದ. ಅನುಭವೇ ಪ್ರಮಾಣ ಅಂತ ಕೆಲವು ಮಂದಿ ಅಂತಿರ್ತಾರ. ಆದ್ರೆ ಆ ಪ್ರಮಾಣನ ಮಾತಿಗೆ ಹಲವಾರು ಅರ್ಥಗಳದಾವು. ಇಲ್ಲಿ ಸಾಧನ ರೂಪ ಪ್ರಮಾಣ ಅನುಭವ ಅಂತ ಅರ್ಥ ಇಟ್ಟುಕೊಂಡಿದ್ರೆ ಅದೇನಾಗುವುದಿಲ್ಲ, ಅನುಭವ ಪ್ರಮಾಣ ಆಗುವುದಿಲ್ಲ. ಅನುಭವ ಇದು ಪ್ರಮಾಣವೇ ಅಲ್ಲ. ವಿಚಾರ ಮಾಡು ಮಾತು ಅನುಭವ ಏನಲ್ಲದ ಪ್ರಮಾಣ ಅಲ್ಲ. ಯಾಕಲ್ಲ ಅಂತ ಕೇಳಿದ್ದಾದ್ರೆ ಅದು ಸಾಧನ ಅಲ್ಲ, ಕರಣ ಅಲ್ಲ, ಸ್ಮೃತಿಯಿಂದ ಜ್ಞಾನ, ಅದ್ರಲ್ಲಿ ಉಂಟಾದ ಜ್ಞಾನ ಇದೆ, ಅದು ಸಾಧ್ಯ. ವಿನಯನಲ್ಲದು ಸಾಧನ ಅಲ್ಲ. ಅದಕ್ಕೋಸ್ಕರ ಮತ್ತು ಅದನ್ನು ನಿಜಗುಣರೇ ಪರಮಾನುಭವದಿಂದ ಮಾತು ಹೇಳ್ತದ. ಅನುಭವ ಪವನವೆನಿಸದು ಹಮ್ಮಿಲ್ಲದ ಅನುಭವ ಇಲ್ಲದುದರಿಂದ ಅಂತ ಆತ್ಮ ಸ್ವರೂಪದಲ್ಲಂತೂ ಈ ಪ್ರಮಾಣ ನಡೆಯಂಗನ ಇಲ್ಲ ಅನ್ನೋ ಮಾತು ಸ್ಪಷ್ಟ ಅಲ್ಲಿ ಹೇಳ್ಕೊಂಬಂದಾರು. ಅನುಭವ ಏನಲ್ಲಪ್ಪ ಅಂತ ಕೇಳಿದ್ರೆ ಇದು ಪ್ರಮಾಣ ಅಲ್ಲ. ಹಾಗಾದ್ರೆ ತತ್ವ ನಿರ್ಣಯ ಮಾಡಲು ಪ್ರಮಾಣ ಯಾವುದು ಅಂತ ಕೇಳಿದ್ದಾದ್ರೆ ಅದಕ್ಕೆ ಸ್ಪಷ್ಟ ನಿಜಗುಣ ಏನ್ ಹೇಳಿದ್ರೆ ಶ್ರುತಿಯೇ ಪ್ರಮಾಣ ಅಖಿಳಗೆ. ಬ್ರಹ್ಮಸೂತ್ರ ಕೂಡ ಏನ್ ಹೇಳಿತ್ತು, ಶಾಸ್ತ್ರ ಯೋನಿತ್ವ ಅನ್ನುವಂಥದ್ದನ್ನ ಬ್ರಹ್ಮಸೂತ್ರ ಕೂಡ ನಿರೂಪಣೆ ಮಾಡುವಂತದ್ದಾಗೈತಿ.